ಇವತ್ತು ನಾವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಮಾತಾಡೋ ವಿಷಯ ಏನಂದ್ರ ನಮ್ಮ ಕನ್ನಡದವ್ರ ಆಗಿರುವಂತ ಅನಿಲ್ ದಂಡಿನ ಮನಿ ಅಂತೇಳಿ ಅವ ಅಂತ ಕುರುಬರ ಸಮಾಜದಲ್ಲಿ ಹುಟ್ಟಿದ್ರು. ಅವ್ ಯಾವತ್ತೂ ಸೌಮ್ಯವಾದ ಸ್ವಭಾವ, ಯಾರಿಗೂ ಏನು ಅಣ್ಣವ ಆಡವಲ್ಲ. ಒಂದು MS ಅನ್ನೋದು ಒಂದು ಸಂಘಟನೆ ಬೆಳಗಾವಿ ಒಳಗೈತಿ. ಅದನ್ನ ಸಂಘಟನೆ ಮಾಡಬಾರ್ದಾಗಿತ್ತು, ಮಾಡಿದಾರ. ಆದ್ರೆ ಅವಾಗ ಅವರು ಒಂದ್ ಸ್ವಲ್ಪ ನಮ್ಮ ಕನ್ನಡಿಗರ ಮ್ಯಾಗ ಭಾಳ ದಬ್ಬಾಳಿಕೆ ಮಾಡೋದ್ರಿಂದ ಸಿಟ್ಟಿನಿಂದ ಒಂದು ಸ್ವಲ್ಪ ಏನೋ ತಮ್ಮ ಕೈಗೆ ಹಚ್ಚಿದ ಮಜಾನ ಒಂದ್ ಈಟ ದೀಪ ದಳವಿ ಅನ್ನೋರ್ಗೆ ಒಂದ್ ಸ್ವಲ್ಪ ಹಚ್ಚಿದ್ರು. ಯಾವೇನ ಜಗಳಲ್ಲ, ಅವ್ರು ನಮ್ಮ ಮ್ಯಾಗ ಏನ್ ಬೇಕಾದ ಮಾತಾಡ್ತಾರ, ಅವ್ರ ಮ್ಯಾಗ ರೌಡಿ ಶೀಟರ್ ಕೇಸ್ ಹಾಕಂಗಿಲ್ಲ. ನಮ್ಮ ಹುಡುಗ ಒಂದ್ ಈಟ ನಮ್ಗ ಕನ್ನಡಿಗರಿಗೆ ಅನ್ಯಾಯ ಆಗತೈತಿ ಅನ್ನೋ ಉದ್ದೇಶದಿಂದ ಒಂದ್ ಸ್ವಲ್ಪ ಕೈಗೆ ಹಚ್ಚಿ ನಮ್ಮ ಕೈಗೆ ಹಚ್ಕೊಂಡು ಅವ್ರಿಗೆ ಒಂದ್ ಕೈಲಿ ಮಚ್ಚಿ ಹತ್ತಿದಕ್ಕ ರೌಡಿ ಶೀಟರ್ ಕೇಸ್ ಹಾಕಿದಾರು. ಆದ್ರೆ ಈಗಾಗಲೇ 4 ವರ್ಷ ಆದ್ರೂ ಆ ರೌಡಿ ಶೀಟರ್ ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ. ಮತ್ತ ನಾವೇನು ಇಲ್ಲಿ ಈಗ ಸದ್ಯ ಟ್ರಾಫಿಕ್ ಪೊಲೀಸರು ಅದು ಗಾಡಿಗಳ ಹಿಡಿದು ಗಾಡಿಗಳು ಏನಾರ ಇದನ್ನ ಮಾಡಿದ್ರ ಆ ಕೇಸ್ನವ್ರು ಹಿಡ್ಕೊಂಡ್ ಬಂದು ಇಲ್ಲಿ ನಿಂದ್ರಿಸೋದ್ ಬಿಟ್ಟ ಕನ್ನಡ ಹೋರಾಟಗಾರನ್ನ ಕನ್ನಡ ಹೋರಾಟದಾಗ ಮಜಿ ಹಚ್ಚಿದವನ್ ತಂದಕಾರ ಇಲ್ಲಿ ನಿಂದಿರ್ಸಿ ರೌಡಿ ಶೀಟರ್ಗಳ ಒಳಗ ನಮ್ ಕನ್ನಡ ಹುಡುಗನ ಸೇರಿಸಿ ನಿಂದಿಸಿದ್ದು ಬಹಳ ದುರಂತ. ಆ MS ಅವ್ರು ಏನ್ ಬೇಕಾದ್ ಮಾಡಿದ್ರು ಅವ್ರಿಗೆ ಏನು ಮಾಡಂಗಿಲ್ಲ. ಯಾಕೆ ಇವ್ರು ಅವ್ರ ಬೀಗ್ರು ಇವ್ರ ಬೀಗ್ರು ನಮಗೇನ್ ಗೊತ್ತಾಗ್ತಾ ಇಲ್ಲ. ಯಾಕೆ ಇವ್ರು ಅವ್ರಿಗೆ ಕೊಟ್ಟಾರ ಇವ್ರಿಗೆ ಕೊಟ್ಟಾರ ಎರಡು ಗೊತ್ತಾಗ್ತಾ ಇಲ್ಲ. ಆದ್ರೂ ಹೋಗ್ಲಿ, ಅವರು ಪ್ರತಿ ಸಲನು ಕನ್ನಡಿಗರಿಗೆ ಅವಮಾನ. ಆ ಮಾರಾಟದಿಂದ ಬಂದ್ ಮೊನ್ನೊಂದು ಸಂಭಾಜಿ ಮಹಾರಾಜರು ಪುತ್ಥಳಿ ಕುಂಡ್ರಿಸ್ಬೇಕಂದ್ರ ಅವ್ ಕುಂಡ್ರಿಸ್ಕರ್ ಜೈ ಮಾರಾಟ ಅಂತ ಘೋಷಣೆ ಹಾಕಿದ್ರು. ನಮ್ಮ ರಾಜಕಾರಣಿಗಳು ಗಪ್ಪ ಕುಂತ್ರು, ಇಲ್ಲಿರೋ ಪೊಲೀಸರು ಗಪ್ಪ ಕುಂತ್ರು, ನಮ್ಮ ರಾಜಕಾರಣಿಗಳು ಗಪ್ಪ ಕುಂತ್ರು. ಅವ್ರ ಮ್ಯಾಗ ಕೇಸ್ ಮಾಡ್ಲಿಲ್ಲ. ಕರ್ನಾಟಕ ಒಂದು ಜೈ ಮಾರಾಟ ಅಂದಲ್ಲ, ಅವನ ಮ್ಯಾಗ ರೌಡಿ ಶೀಟರ್ ಹಾಕ್ಲಿಲ್ಲ. ನಮ್ಮ ಹುಡುಗರು ಏನ್ ಯಾವ ತಪ್ಪು ಮಾಡಲೇ ಇದ್ದವ್ರ ಮೇಲೆ ಯಾಕೆ ರೌಡಿ ಶೀಟರ್ ಹಾಕರು? ನನ್ನನ್ನು ಹಿಂದ್ ಜೈಲ್ ಕಳ್ಸಿದ್ರು. CM ಅವ್ರಿಗೆ ನೋಡ್ರಿ, ಕನ್ನಡದವ್ರ ಬಗ್ಗೆ ಒಂದು ಕೇಸ್ ಇಡಂಗಿಲ್ಲ, ಎಲ್ಲ ಹಿಂದ್ ತಗೋತೇವು ಅಂತ CM ಅವ್ರು ತಮ್ಮ ಫೈಲ್ ತಾವ ಹೇಳಿದ್ರು. ಹೇಳೇನು ಇಲ್ಲಿವರೆಗೆ ಆದ್ರೂ ಅವ್ರೇನ ಕೇಸ್ ಹಿಂದೆ ತಗೊಂಡಿಲ್ಲ. ಈಗಾಗಲೇ 3 ವರ್ಷ ಕಳೆದ್ರು ಅವ್ರೇನ ಯಾರ ಮ್ಯಾಗಿನ ಕೇಸ್ಗಳನ್ನ ಹಿಂದೆ ತಕೊಂಡಿಲ್ಲ. ಅವ್ರು ಯಾವ ಕೆಲಸ ಮಾಡಿಲ್ಲ. ಮತ್ತೆ ನಾನು ಒಂದ್ ಮಾತು ಹೇಳ್ತೇನೆ, ಯಾರು ಸಿಟ್ಟು ಮಾಡ್ಲಿ ರಾಜಕಾರಣಿಗಳ ನನ್ನನ್ನು ಬೈಲಿ, ಬೇಕಾದ್ರೆ ನನ್ನ ಮ್ಯಾಗ ಒಂದ್ ಕೇಸ್ ಮಾಡ್ರಿ ನಡಿತೈತಿ. ಆದ್ರೆ ಈ ನಮ್ಮ ರಾಜಕಾರಣಿಗಳು ಓಟ್ಗೆ ಹುಟ್ಟ್ಯಾರ ಹೊರತ ನಮ್ಮ ನಾಡು ನೋಡಿ ಕನ್ನಡಿಗರ ರಕ್ಷಣೆಗೆ ಆಗಿ ಹುಟ್ಟಿಲ್ಲ. ಆಮೇಲೆ ರೌಡಿ ಶೀಟರ್ ನಾಳೆದು MS ಪುಂಡ್ರಿಗೆ ಮಸಿ ಹೊಡೆದಿದ್ದಿಲ್ಲ, ಅದನ್ನ ನೆಪ ಹಿಡ್ಕೊಂಡು ಮೇಲೆ ರೌಡಿ ಶೀಟರ್ ಹಾಕ್ಯಾರು. ಈಗ ಸಿದ್ದರಾಮಯ್ಯ ಸರ್ಕಾರ ಬಂದು ಯಾವಾಗ ಮಸಿ ಹೊಡೆದಿದ್ರಿ? 2022 ಬಡ್ದಿನ್ರಿ ಮಸಿ ರೀ. ಅದ ಲಾಸ್ಟ್ ಡಿಸೆಂಬರ್ನಾಗ ಹೊಡೆದಿನ್ರಿ ನಾ ಮಸಿ. ಇಲ್ಲ ಡಿಪೋನ್ಯಾಗ ಮಾಡತ್ತೀರಿ, ಆ ಟೈಮ್ನಾಗ ನಾ ಮಸಿ ಹೊಡೆದಿನಿ. ಮಸಿ ಹೊಡೆದೇನು ಕಾರಣ ನಿಮ್ಮ ರೌಡಿ ಶೀಟರ್ ಹಾಕ್ಯಾರ. ಎಷ್ಟು ಸರಿ ಆತ್ರಿ ಬರಾಕತ್ತಿ? ಈಗ ಅವ್ರ ಪ್ರತಿ ತಿಂಗಳ ಬರ್ತೇವ್ರಿ. ಅಲ್ಲ, ಈ ಕನ್ನಡಿಗರ ಮೇಲಿನ ಏನ್ ಕೇಸ್ ಇದಾವ ಹಿಂದ್ ಕಡೆ ಸರ್ಕಾರನ ಹೇಳಿತ್ತಲ್ಲ, ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ರೆ ನಮ್ಮ ಸರ್ಕಾರ ಬಂದು 2 ತಿಂಗಳ ತೆಗಿತೇವೆ ಅಂತವ್ರ ಮಾತು ಕೊಟ್ಟಿವಿ. ಇವು ಮೊನ್ನೆನೂ ಹೇಳಿ ನಾವು ಕನ್ನಡ ಪರ ಹೋರಾಟ ಮೇಲೆ ಎಲ್ಲ ಕೇಸು ತೆಗಿತೇವೆ ಅಂತಂದಿವಿ. ನಮ್ಮಲ್ಲಿ ರೌಡಿ ಶೀಟರ್ ಆದಾಗ ಅವಾಗೂ ಹೇಳಿ ಕನ್ನಡ ಪರ ಹೋರಾಟದ ಮೇಲೆ ಯಾವುದೇ ತರ ಕೇಸ್ ಹಾಕೋದು ಅವ್ರು ಕನ್ನಡ ಪರ ಹೋರಾಟಗಾರ ರೌಡಿ ಇಲ್ಲ ಅಂತ ಹೇಳಿರು. ಇನ್ನೂ ತಕ ರೌಡಿ ಶೀಟರ್ ಇಲ್ಲ, ನಾನು ರೌಡಿ ಪೀಡಿ ಕೇಸ್ ಮೇಲೆ ರೌಡಿ ಪೀಳಿಗೆ ಅವರು ನಿಲ್ಸದ. ಏನ್ ಸಿದ್ದರಾಮಯ್ಯ ಏನ್ ಹೇಳ್ತಾರೆ? ಸಿದ್ದರಾಮಯ್ಯ ಅವರು ಬರೀ ಬಾಯಿಲಿ ಅಟ್ಟೆ ಹೇಳ್ತಾರ. ಅವ್ರು ಏನು ಕನ್ನಡ ಪರ ಹೋರಾಟ ಮೇಲೆ ಬರೀ ಕನ್ನಡ ರಾಮಾಯಣ ಹೋರ್ ಅಷ್ಟಾಗತೈತಿ. ಕನ್ನಡಿಗರ ಹೋರಾಟ ಮೇಲೆ ಅವ್ರಿಗೆ ಒಂದು ಇಟ್ಟು ಕರೋನೂ ಇಲ್ಲ. ಅವ್ರ ಕೇಸ್ ತೊಗೊಂತ ಬರೀ ವಿರೋಧಿ ಘೋಷಣೆ ಏನ್ ಮಾಡೋದಿಲ್ಲ ಇವರು. ಇದು ನೋಡ, ಮೊನ್ನೆ ಅವ್ರ ನಮ್ಮ ಬೆಳಗಾವಿ ದಕ್ಷಿಣ ಶಾಸಕರಾದವ್ರ ಮೇಲೆ ನಾವು ಪ್ರಕರಣ ಮಾಡಿದ್ವು. ಅವ್ರ ಮೇಲೆ ಏನು ಯಾವುದೇ ತರನ ಕೇಸು ತೊಂದಿಲ್ಲ, ಏನೂ ಮಾಡಿಲ್ಲ. ನಾಡುಗಳು ಜೈ ಮಹಾರಾಷ್ಟ್ರನ ಘೋಷಣೆಗೆ ಹೋಗಿದ್ರು. ಅವ್ರ ಮೇಲೆ ಕೇಸ್ ಹಾಕೋದಿಲ್ವ? MS ಪುಂಡ್ರು 8 ಮಂದಿ ಅವ್ರ ಮೇಲೆ ರೌಡಿ ಶೀಟರ್ ಅದ. ಅವ್ರನ್ನ ಯಾಕೆ ರೌಡಿ ಪೀರಿಯಡ್ ಇರ್ತಿರಲಿಲ್ಲ? ಕನ್ನಡ ಪರ ಹೋರಾಟಗಾರ ಮೇಲೆ ಯಾಕೆ ನೀವು ರೌಡಿ ಪೀರಿಯಡ್ ಇರ್ತೀರಾ? ಕನ್ನಡ ಪರ ನಾವು ಗುಂಡಾಗಳು ಆಗ್ತೇವ ನಾವು. ಎಂತೆಂಥ ಮರ್ಡರ್ ಅವ್ರ ಮೇಲೆ ಅವ್ರಿಗೆ ಅವ್ರನ್ನ ಕಠಿಣ ಕ್ರಮ ತಗೊಂಗಿಲ್ಲ. ನಾವು ಕನ್ನಡ ಪರ ಹೋರಾಟ ಮಾಡಿದ ಮೇಲೆ ನಾವು ಕ್ರಮ ತಗೊಂತೀವಿ.